ನೆಲದಾಂಜನೇಯ ಸ್ವಾಮಿ ದೇವಾಲಯ ದೊಡ್ಡಬಳ್ಳಾಪುರ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಇತಿಹಾಸ ಪ್ರಸಿದ್ಧ. ಸುಮಾರು 900 ವರ್ಷಗಳ ಹಳೆ ದೇವಾಲಯ 200 ವರ್ಷಗಳ ಹಿಂದೆ ದೊರಕಿರುವಂಥದ್ದು. ವೀಕ್ಷಕರೇ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಇವತ್ತಿನ ವಿಡಿಯೋ ದೊಡ್ಡಬಳ್ಳಾಪುರದಲ್ಲಿರುವಂಥ ನೆಲದಾಂಜನೇಯ ಸ್ವಾಮಿ ದೇವಾಲಯ. ಈ ದೇವಾಲಯಕ್ಕೆ ನೀವು ಹೆಜ್ಜೆ ಇಕ್ತಾ ಇದ್ದಂಗೆ ನಿಮಗೆ ಸಹೋದರರ ಬಾಂಧವ್ಯ ಎದ್ದು ಕಾಣಿಸುತ್ತೆ. ರಾಮ ಮತ್ತು ಆಂಜನೇಯನು ಹಪ್ಪುಕೊಳ್ಳುವಂಥ ಒಂದು ಈ ಬಿಂಬವನ್ನು ನೀವು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಸಹೋದರರ ಭಾವನೆ ತಾನಾಗೇ ಹುಟ್ಟು ಬರುತ್ತೆ. ಮತ್ತು ಈ ದೇವಾಲಯದ ಇತಿಹಾಸವನ್ನು ನಾವು ಒಳಗಡೆನೇ ಹೋಗಿ ತಿಳ್ಕೊಳ್ಳೋಣ. ತುಂಬ ಪ್ರಸಿದ್ಧವಾದದ್ದು, ಭಕ್ತಿಮಯವಾದಂಥ ಈ ದೇವಾಲಯಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈ ಸುಂದರವಾದ ಈ ದೇವಾಲಯವನ್ನು ನೋಡಿ ಕಣ್ ತುಂಬಿಕೊಂಡು ಈ ದೇವಾಲಯದ ಇತಿಹಾಸವನ್ನು ತಿಳ್ಕೊತಾ ಬರೋಣ. ಬನ್ನಿ ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ರಾಮಾಂಜನೇಯರ ಹಪ್ಪಿಗೆ ಸೋದರರ ಒಂದು ಒಳ್ಳೆ ಬಾಂಧವ್ಯವನ್ನ ತೋರಿಸ್ತಾ ಇರುವಂಥದ್ದು. ಈ ದೇವಾಲಯಕ್ಕೆ ಸುಮಾರು 900 ವರ್ಷಗಳ ಇತಿಹಾಸವಿದೆ. ಚೋಳರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣವಾಗಿದ್ದು ಅಂತ ಹೇಳ್ತಾರೆ. ಬ್ರಿಟಿಷರ ಕಾಲದಲ್ಲಿ ಈ ದೇವಾಲಯವು ನೆಲದಲ್ಲಿ ಹೂತೋಗಿತ್ತು. ಆಮೇಲೆ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ದೇವಾಲಯ ಅವ್ರಿಗೆ ಕಾಣಿಸಿದೆ. ನೆಲದಲ್ಲಿ ದೊರಕಿರುವಂತ ನೆಲದಾಂಜನೇಯ ಸ್ವಾಮಿ ದೇವಾಲಯವೆಂದು ಜನಗಳು ಹೇಳೋಕೆ ತಾನು ಆ ರೀತಿಯಾಗಿ ಹೇಳ್ಕೊಂತ ಬರುವಂತ ಈ ದೇವಾಲಯ ತುಂಬಾ ಅದ್ಭುತವಾದ ಒಳ್ಳೆ ಪರಿಸರದಲ್ಲಿದೆ. ನೋಡೋಕೆ ತುಂಬಾ ಚೆನ್ನಾಗಿದೆ. ತುಂಬಾ ಅದ್ಭುತವಾದ ಸ್ಥಳಕ್ಕೆ ಬನ್ನಿ ಹೋಣ. ನಾಗದೇವತೆಗಳಿಗೆ ಪೂಜೆ, ಅಶ್ವತ್ಥಕಟ್ಟೆ ನಾಗದೇವತೆಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಹಿಂಗೆ ನಾವು ಹೋಗೋಣ. ದೇವಸ್ಥಾನ ಈ ರೀತಿ ಇದೆ, ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಅಯ್ಯಪ್ಪ ಮಾಲೆ ಧಾರಣೆ ಮಾಡಿರೋರು ಇಲ್ಲಿ ಬಂದು, ಇದು ಅಯ್ಯಪ್ಪ ಮಾಲೆ ಅವ್ರದ್ದು ಏನಿದೆ ಇವತ್ತು, ಅವ್ರದ್ದು ಈರ್ಮುಡಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ದರ್ಗಾನ ಸಿಗುತ್ತೆ. ಇಲ್ಲಿ ದರ್ಗಾ ಯಾಕಿದೆ ಅಂತ ಗೊತ್ತಿಲ್ಲ. ದರ್ಗಕ್ಕೂ ಪೂಜೆ ಹಾರ ಎಲ್ಲ ಹಾಕಿದ್ದಾರೆ. ಇದು ದೇವಾಲಯ. ದರ್ಬಿಡ ಶ್ರೀ ನೆಲ ಆಂಜನೇಯ ಸ್ವಾಮಿ ದೇವಾಲಯ ದೊಡ್ಡಬಳ್ಳಾಪುರ. ಇಲ್ಲಿ ದೇವರು ಇಲ್ಲೇ ಸಿಕ್ಕಿರೋದ್ರ, ನೆಲದಲ್ಲಿ ಸಿಕ್ಕಿರೋದು, ಅದರಿಂದ ನೆಲ ಆಂಜನೇಯ ಅಂತ ದೇವರಿಗೆ ನಾಮಕರಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೆಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮೊದಲು ಈ ದೇವಾಲಯ ಗುಡ್ಡವಾಗಿತ್ತಂತೆ. ರೈತರು ಉಳ್ತಾ ಇದ್ದಾಗ ಆ ದೇವಾಲಯ ಒಂದು ದೇವಾಲಯನೇ ಸಿಕ್ಕಿದೆ, ದೇವರ ವಿಗ್ರಹ ಸಿಕ್ಕಿರೋದಲ್ಲ, ಆ ದೇವಾಲಯ ನೆಲದಲ್ಲೇ ಉಳಿತಂತೆ. ಆ ದೇವಾಲಯವನ್ನ ಭಕ್ತಾದಿಗಳೆಲ್ಲ ಸೇರಿ ಸ್ವಚ್ಛ ಮಾಡಿ ದೇವಾಲಯವನ್ನ ಇಲ್ಲಿ ನಮಗೆ ಇವತ್ತು ನೋಡೋಕೆ ಆ ಒಂದು ಅದೃಷ್ಟನ ಮಾಡಿಕೊಟ್ಟಿರುವಂಥ ಆ ಭಕ್ತಾದಿಗಳಿಗೆ, ಈ ದೊಡ್ಡಬಳ್ಳಾಪುರದ ಜನತೆಗೆ ಧನ್ಯವಾದಗಳು ಹೇಳ್ತಾ. ನೋಡಿ, ಇದು ಹತ್ರ ತೋರ್ಸಪ್ಪ, ಓದೋರ್ಗೆ ಇಂಟ್ರೆಸ್ಟ್ ಇದ್ರೆ ಓದ್ಕೊಳ್ಳಿ. ಒಳಗಡೆ ಹೋಗಿ ನೋಡಲಿ. ಕುಲ ಯೂಟ್ಯೂಬ್ ದ ಗ್ರೇಟ್ ಕೋಲಾರ್ ಅಂತ ಅದರಲ್ಲಿ ಇರುತ್ತೆ. ಇದು ದ ಗ್ರೇಟ್ ಕೋಲಾರ್ ಯೂಟ್ಯೂಬ್ ಚಾನಲ್ ಸರ್. ದೇವ್ರುಗಳಪ್ಪ ಎಲ್ಲ ಚೆನ್ನಾಗಾಗ್ಲಪ್ಪ, ನಿನ್ನಂತಾರೆ ಒಬ್ಬ ಗಂಡು ಮಗ ಹುಟ್ಲಪ್ಪ ಬರೋ ವರ್ಷತೆಗೆ ಅಂತೇಳಿ. ಚೆನ್ನಾಗಿ
ರಕ್ಷಣೆ ಸ್ವಾಮಿ ನಮಸ್ತೆ ಬೌದ್ಧಾವು ಹರೇ ರಾಮಕ್ಷೇತ್ರ ಉತ್ತಮಾನ ವ್ಯವಹಾರಿಕ ಸೃಷ್ಟಿ ಸಂವತ್ಸರ ಓರಪ್ಪ ಒಳಕ್ಕೆ ಅಕ್ಕಯ್ಯ ಹೋಗ್ರಿ ಇಬ್ಬಿಬ್ರು ನೋಡ್ರು ಜನ್ಮ ನಕ್ಷತ್ರ ಜನ್ಮ ರಾಶೋ ಜಾತಾಯ ಅರವಿಂದ ನಾಮಧೇಯಸ್ಯ ಮಮತಾ ನಾಮ್ಯ ಚಿನ್ಮಯ ನಾಮಧೇಯಸ್ಯ ಮಾಡಿಸಿ ನೀವೇ ಅವ್ರ ಹೆಸರಲ್ಲಿ ಇದು ಈ ದೇವಾಲಯದ ವಿಶೇಷವೇನೆಂದರೆ ದೇವರಿಗೂ ಭಕ್ತರಿಗೂ ಮಧ್ಯದಲ್ಲಿ ಐನೂರು ಅಡ್ಡ ಬರೋದಿಲ್ಲ, ಪೂಜಾರಿಗಳು ಅಡ್ಡ ಬರೋದಿಲ್ಲ. ನೀವೇ ಸ್ವಯಂ ನೀವು ತೊಗೊಂಬಂದಿರೋಂಥ ಹೂಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರನ್ನು ಮುಟ್ಟಿ ನಮಿಸಿ ನೀವು ದೇವರನ್ನು ಸ್ಪರ್ಶಿಸಿ ದೇವ್ರನ್ನ ನೀವು ಆಶೀರ್ವಾದ ತಗೊಂಬರ್ಬೋದು. ಬೇರೆ ದೇವಾಲಯದಲ್ಲಾದರೆ ದೇವ್ರ ಹತ್ರ ಐನೂರು ಇರ್ತಾರೆ, ನಾವು ಹೋಗಿ ಅವ್ರ ಕೈಗೆ ಹೂನಾರ ಕೊಡ್ತೀವಿ, ಅವರು ದೇವ್ರಿಗೆ ಸಲ್ಲಿಸ್ತಾರೆ. ಸೊ ದೊಡ್ಡಬಳ್ಳಾಪುರದಲ್ಲಿರುವಂಥ ನೆಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಬಂದರೆ ಸ್ವಯಂ ಗರ್ಭಗುಡಿದಲ್ಲೇ ಹೋಗಿ ನೀವು ದೇವರನ್ನು ಸ್ಪರ್ಶಿ ಆಶೀರ್ವಾದ ತಗೊಂಬರ್ಬೋದು. ತುಂಬ ಖುಷಿಯಾಯಿತು ನನಗೆ ಇಲ್ಲಿ ಬಂದಿದ್ದಕ್ಕೆ. ಐನೂರು ದೇವ್ರಿಗೂ ಮತ್ತು ಭಕ್ತರಿಗೂ ಮಧ್ಯವರ್ತಿಕೆ ಇಲ್ಲ, ನೀವು ಡೈರೆಕ್ಟಾಗಿ ದೇವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಬೋದು. ಇಷ್ಟು ವಿಶೇಷ ಇರುವಂಥ ಈ ನೆಲಾಂಜನೇಯ ಸ್ವಾಮಿ ದೇವಾಲಯ ತುಂಬ ಚೆನ್ನಾಗಿದೆ. ಆಧ್ಯಾತ್ಮಿಕವಾಗಿ ಇಲ್ಲಿ ನಿಮಗೆ ಶಾಂತಿ ಸಿಗುತ್ತೆ. ಇಲ್ಲಿ ಬಂದಾಗ ಬಸ್ ಸ್ಟ್ಯಾಂಡ್ ಹತ್ರ ಇರುವ ನೆಲಾಂಜನೇಯ ಸ್ವಾಮಿಗೆ ಬನ್ನಿ, ದರ್ಶನ ಪಡೀರಿ, ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಗಳನ್ನು ಕಾಪಾಡ್ಕೊಳ್ಳಿ. ದೇವರ ದರ್ಶನ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ದರ್ಗಾನೂ ಇದೆ. ದರ್ಗದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಯಾಕೆ ಅಲ್ಲಿ ದರ್ಗಾ ಬಂದಿದೆ ಅಂತ ಗೊತ್ತಿಲ್ಲ ಅಂದರು. ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯಿತು. ಬಂದಾಗ ಬನ್ನಿ, ಸ್ಥಳ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಚ್ಛತೆ ಕಾಪಾಡ್ಕೊಂಡು ಹೋಗಿ ಬಂದ ತಕ್ಷಣ